ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್. ಶುಕ್ರವಾರ ಅಂದ್ರೇ ದೇವಿಯ ದಿನ. ಹಾಗೆ ಮೊನ್ನೆ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಇರೋದ್ರಿಂದ ನಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಹೇಗೆ ಮಾಡಿದ್ದೇವೆ ಅಂತ ನೋಡ್ಕೊಂಡು ಬನ್ನಿ. ಈಗ ನೋಡಿ, ಫಸ್ಟಿಗೆ ಬೆಳಿಗ್ಗೆ ಎದ್ದು ತುಳಸಿ ಹತ್ರ ರಂಗೋಲಿ ಬಿಡಿಸಿ, ತುಳಸಿ ಅಂದ್ರೇ ಲಕ್ಷ್ಮೀ ದೇವಿ ಅಲ್ವಾ. ಸೊ ಈಗ ನೋಡಿ, ಲಕ್ಷ್ಮಿಗೆ ತುಪ್ಪದ ದೀಪ ಹಚ್ಚಿ ತುಳಸಿಗೆ ಬೆಳಿಗ್ಗೆ ಮುಂಜಾನೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ತುಳಸಿಗೆ ತುಪ್ಪದ ದೀಪವನ್ನು ಹಚ್ಚಿಟ್ಟಿದ್ದೇವೆ. ಅದು ಬೆಳಿಗ್ಗಿದು ನೋಡಿ ಮತ್ತೆ ಕೂಡ ಉರಿತಾನೆ ಇತ್ತು. ಅದಕ್ಕೆ ಬೇಕಾದರೆ ನಾವು ಅದು ದೀಪ ಆರದಾಗೆ ಅದಕ್ಕೆ ಎಣ್ಣೆಯೋ ಅಥವಾ ತುಪ್ಪನೋ ಹಾಕ್ತಾ ಇರ್ಬೋದು. ಹಾಗೆ ನೋಡಿ, ಈಗ ರಂಗೋಲಿ ಎಲ್ಲ ಹಾಕಿದ್ದೇವೆ. ನಂತರ ಇದು ಹೊಸ್ತಿಲಲ್ಲಿ ಹಾಕಿರುವಂಥದ್ದು. ಈಗ ನೋಡಿ, ಅದು ರಂಗೋಲಿ ಹಾಕಿದ್ದು ಮತ್ತು ಫುಲ್ ಅರಶಿನ ಕುಂಕುಮದಲ್ಲಿ ಹಾಕಿದ್ದೇವೆ. ಇದು ತೋರಣ ಕಟ್ಟಿದ್ದೇವೆ, ಅದಕ್ಕೆ ಕೂಡ ಅರಶಿನ ಕುಂಕುಮ ಹಾಕಿ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದೇವೆ. ಲಕ್ಷ್ಮಿ ಅಂದ್ರೇ ಅಲಂಕಾರ ಪ್ರಿಯ ಅಲ್ವಾ. ಸೊ ನಾವು ಮೊದಲು ಬರುವಾಗಲೇ ಹೊಸ್ತಿಲಿಗೆ ಈ ಥರ ಅಲಂಕಾರ ಎಲ್ಲ ಮಾಡ್ಕೊಂಡಿದ್ದೇವೆ. ನೋಡಿ, ಇಲ್ಲಿ ನಾವು ಲಕ್ಷ್ಮಿ ಕೂರಿಸಿದ್ದೇವೆ ಒಳಗೆ. ನೋಡಿ, ಇಲ್ಲಿ ಗಣಪತಿ ಕೂರಿಸಿದ್ದೇವೆ. ಗಣಪತಿ ಇದ್ದು ಕೆಲವೊಬ್ಬರು ತೆಂಗಿನಕಾಯಿ ಅಕ್ಕಿ ಅದು ಇಟ್ಟು ಅಥವಾ ಅರಶಿನದ ಪುಡಿಯಲ್ಲಿ ಮಾಡಿ ಕೂಡ ಗಣಪತಿಯನ್ನು ಮಾಡ್ತಾರೆ, ಅಲ್ಲಿ ಸ್ಥಾಪನೆ ಮಾಡ್ತಾರೆ. ನಮ್ಮದು ಗಣಪತಿ ಇರೋದ್ರಿಂದ ನಾವು ಅದನ್ನೇ ಇಟ್ಟಿದ್ದೇವೆ. ಇದು ನೋಡಿ ತೀರ್ಥದ್ದು, ಆಮೇಲೆ ಮಣಿ, ಆಮೇಲೆ ಇದು ಅರಶಿನ ಕುಂಕುಮ ಎಲ್ಲ ಇಟ್ಟಿದ್ದೇವೆ ನೋಡಿ. ಇದು ಮತ್ತು ತೆಂಗಿನಕಾಯಿ, ಗಣಪತಿಗೆ ಹಣ್ಣು ಕಾಯಿ ಕೂಡ ಮಾಡಿ ಇಟ್ಟಿದ್ದೇವೆ. ಇದು ನಮ್ಮ ವರಮಹಾಲಕ್ಷ್ಮಿ ಅಮ್ಮ. ನೋಡಿ ಹೀಗೆ ಅಲಂಕಾರ ಮಾಡಿದ್ದೇವೆ. ಹಾಗೋ ಹೀಗೋ ಅಂತ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಂಡಿದ್ದೇವೆ ಅಷ್ಟೇ. ಅಲಂಕಾರ ಮಾಡಬೇಕು ನಿಜ, ಆದರೆ ಜಾಸ್ತಿ ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತ ಏನಿಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟನ್ನು ಮಾಡಿದರೆ ದೇವಿಗೆ ಸಾಕಾಗ್ತದೆ ಅಂತ ದೊಡ್ಡವರು ಹೇಳ್ತಾರೆ. ಸೊ ನನ್ನ ಕೈಯಲ್ಲಿ ಎಷ್ಟಾಗಿದೆ ಅಷ್ಟು ಮಾಡಿದ್ದೇನೆ. ಮತ್ತು ಆ ಕಡೆ ಈ ಕಡೆ 2 ದೀಪ ಹಚ್ಚಿದ್ದೇವೆ. ಮತ್ತು ಹೂ ಕೂಡ ಹಾಗೆ, ಈ ಟೈಮಲ್ಲಿ ಹೂವಿಗೆ ಜಾಸ್ತಿ ರೇಟ್ ಇರೋದ್ರಿಂದ ನಮಗೆ ಎಷ್ಟು ಸಾಧ್ಯನೋ, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ತಂದರೆ ಸಾಕಾಗ್ತದೆ. ಇದು ನೋಡಿ, ದೇವಿಗೆ ನೈವೇದ್ಯ ಪಂಚಾಮೃತ ಮಾಡಿ ಇಟ್ಟದ್ದಂತು. ಮತ್ತು ಗಣಪತಿ ಹತ್ರ ಬಾಳೆಹಣ್ಣು, ಆಮೇಲೆ ಸ್ವಲ್ಪ ದುಡ್ಡು. ಜಾಸ್ತಿ ದುಡ್ಡು ಇರೋವಂಥ ಅವಶ್ಯಕತೆ ಕೂಡ ಏನಿಲ್ಲ, ಅದೆಲ್ಲ ಶೋಕಿಗೆ ಇಡೋದು ಅಂತ ನಾವು ಹೇಳೋದು. ಮತ್ತು ಇಡಬೇಕು ಅಂತ ಏನಿಲ್ಲ, ನೋಟು ಕಂತೆ ಅಂತ ಇಡಬೇಕು ಅಂತ ಏನಿಲ್ಲ. ನಮ್ಮ ಹತ್ರ ಎಷ್ಟಿದೆ ಅಷ್ಟು ಇಟ್ಟರೆ ಸಾಕಾಗ್ತದೆ. ಇದು ನೋಡಿ ಕುಬೇರ ಕಾಯಿನ್, ಆಮೇಲೆ ಇದು ಸ್ವೀಟ್ಸ್. ಮತ್ತು ನೋಡಿ, ಇದು ನೈವೇದ್ಯಕ್ಕೆ ರವೆಯನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದದ್ದು, ಸೈಡಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಟದ್ದು. ಆಮೇಲೆ ಇದು ಬಾಳೆಹಣ್ಣು, ಇದರಲ್ಲೊಂದು 3 ಬಾಳೆಹಣ್ಣಿದೆ, ಅದನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ಗೋಡಂಬಿ, ದ್ರಾಕ್ಷಿ, ಬಾದಾಮು, ಅದನ್ನು ಕೂಡ ಅದೇ ತುಪ್ಪದಲ್ಲಿ ಹುರ್ಕೊಂಡು ಆ ತುಪ್ಪಕ್ಕೆ ನೀರು ಹಾಕಿರುವಂಥದ್ದು, ಒಂದು 1/4 ಭಾಗದಷ್ಟು ನೀರು ಹಾಕಿ ಅದಕ್ಕೆ ನೋಡಿ ಸಕ್ಕರೆ ಹಾಕಿ ಇಟ್ಟಿದ್ದೇನೆ. ಸಕ್ಕರೆ ನಾವೊಂದು ಅರ್ಧ kg ರವೆ ಹಾಕಿದ್ದೇನೆ. ಅದಕ್ಕೆ ಅರ್ಧ kg ರವೆಗೆ ಅರ್ಧ kg ಸಕ್ಕರೆ. ಆಮೇಲೆ ನಿಜವಾಗಿ ಚೆನ್ನಾಗಿ ನಮಗೆ ಅದು ನೈವೇದ್ಯ ಸಪಥ ಹೇಳ್ತೇವೆ ನಾವು, ಅದಕ್ಕೆ ಅರ್ಧ ಲೀಟರ್ ತುಪ್ಪ ಕೂಡ ಹಾಕ್ತಾರೆ. ಹಾಗೆ ತುಂಬ ತುಪ್ಪ ಹಾಕಿದರೆ ಚೆನ್ನಾಗಿರ್ತದೆ. ಈಗ ನೋಡಿ, 1 ಲೀಟರ್ ಹಾಲು ಹಾಕಿದ್ದೇನೆ ಅದಕ್ಕೆ. ಆಮೇಲೆ ನೀರು ಕುದೀತಾ ಇರುವಾಗ ಹಾಲು ಹಾಕಬೇಕು. ಹಾಲು ಕುದೀತಾ ಬರುವಾಗ ಏಲಕ್ಕಿ ಹಾಕಿ, ಆಮೇಲೆ ಡ್ರೈದನ್ನು ಹಾಕಬೇಕು. ಫ್ರೈ ಮಾಡಿಟ್ಟಂಥ ರವೆಯನ್ನು ಸೈಡಲ್ಲಿ ಇಟ್ಟಿರ್ತೇವೆ ನೋಡಿ, ಅದನ್ನು ಕೂಡ ಹಾಕಬೇಕು. ನಾವು ದೇವರಿಗೆ ನೈವೇದ್ಯ ಮಾಡುವಾಗ ಈ ಪಾತ್ರೆ ನಾವು ಲಾಸ್ಟ್ ಇಯರ್ ಮಾಡಿಟ್ಟಂತಹ ದೇವರಿಗೆ ಅಂತ ಯೂಸ್ ಮಾಡುವಂಥ ಪಾತ್ರೆ. ಮತ್ತು ನಾವು ದೇವರಿಗೆ ನೈವೇದ್ಯ ಮಾಡುವಾಗ ಎಂತ ಇಡೋದಾದರೂ ಕೂಡ ಎಲ್ಲವನ್ನು ಕೂಡ ಬಾಳೆ ಎಲೆಯಲ್ಲೇ ಇಡಬೇಕು. ರವೆ ಫ್ರೈ ಮಾಡಿ ಇಡೋದಾದರೂ ಓಕೆ, ಅದನ್ನೆಲ್ಲ ನಾವು ಬಾಳೆ ಎಲೆಯಲ್ಲೇ ಇಡಬೇಕು. ನಂತರ ಅದು ನಾವು ಫ್ರೈ ಮಾಡ್ತಾ ಚೆನ್ನಾಗಿ ಕುದೀತಾ ಇರ್ತದಲ್ಲ,
ಕುದೀತಾ ಬರುವಾಗ ಅದು ಆಟೋಮೆಟಿಕ್ಕಾಗಿ ಗಟ್ಟಿ ಆಗ್ತದೆ ಬರ್ತದೆ ಅಂತ ನಮಗೆ ಎಲ್ರಿಗೂ ಗೊತ್ತಿರ್ತದೆ. ಜಾಸ್ತಿ ಗಟ್ಟಿಯಾಗೋ ತನಕ ನಾವು ಬೆಂಕಿಯಲ್ಲಿ ಇಡಬೇಕು ಅಂತಿಲ್ಲ ಗ್ಯಾಸ್ ಸ್ಟವ್ ಮೇಲೆ. ಸ್ವಲ್ಪ ಗಟ್ಟಿ ಆಗ್ತಾ ಬರುವಾಗ ಡ್ರೈ ಫ್ರೂಟ್ಸನ್ನು ಮೊದಲಿಗೆ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ, ಡ್ರೈ ಫ್ರೂಟ್ಸ್ ನಾವು ನೈವೇದ್ಯದ ಮೇಲೆ ಹಾಕಿದರೆ ಅದು ಎಲ್ರಿಗೂ ಸಿಗೋದಿಲ್ಲ ಪ್ರಸಾದದಲ್ಲಿ ಕೊಡುವಾಗ. ಅದೇ ನಾವು ಮೊದಲೇ ಹಾಕಿದರೆ ಮಿಕ್ಸ್ ಮಾಡೋದಕ್ಕಿಂತ ಮೊದಲೇ ಅದು ಎಲ್ರಿಗೂ ಸಿಗ್ತದೆ ಅಂತ, ಹಾಗೆ ನಾವು ಮೊದಲೇ ಹಾಕುವಂಥದ್ದು. ನಂತರ ಇದನ್ನು ಬಾಳೆ ಎಲೆ ಇದು ಮುಚ್ಚಿ ನಾವು ಇಟ್ಟರೆ ಅದು ಮತ್ತೆ ಆಗುವಾಗ ಗಟ್ಟಿಯಾಗಿರ್ತದೆ. ಸಪತ್ತ ಅಂದರೆ ನೈವೇದ್ಯ ಹೇಗೆ ಗಟ್ಟಿಯಾಗಿರ್ತದೆ ನೋಡಿ, ಅದು ಹಾಗೆ ಗಟ್ಟಿಯಾಗಿರ್ತದೆ. ನೆಕ್ಸ್ಟ್ ನೋಡಿ, ನಾವಿಲ್ಲಿ ದೇವರಿಗೆ ಇಟ್ಟಿದ್ದೇವೆ, ಅದಕ್ಕಿಂತ ಮುಂಚೆ ಬಾಳೆ ಎಲೆ ಮುಚ್ಚಿನೇ ಇಟ್ಟಿದ್ವಿ ನಾವು. ನಂತರ ದೇವರಿಗೆ ಪೂಜೆಯ ಟೈಮ್ ಆಗುವಾಗ ಮಧ್ಯಾಹ್ನದ ಪೂಜೆಗೆ ಅದರದ್ದು ತೆಗೆದು ನಾವು ಅದಕ್ಕೊಂದು ಹೂವು ಇಟ್ಟಿದ್ದೇವೆ. ನೆಕ್ಸ್ಟ್ ಊಟ ಇದು ನೋಡಿ, ನಾವು ಲಾಸ್ಟ್ ಇಯರ್ ಅನ್ನಪ್ರಸಾದ ಕೊಟ್ಟಿರಲಿಲ್ಲ, ಅಂದರೆ ನೈವೇದ್ಯ ಮಾಡಿ ಅದನ್ನೇ ಕೊಟ್ಟಿದ್ವಿ. ಈ ಸಲ ಒಂದು 4 ಜನರಿಗೆ ಊಟ ಹಾಕುವ ಅಂತ ಅಂದ್ಕೊಂಡ್ವಿ. ಸೊ ಮಜ್ಜಿಗೆ ನೋಡಿ, ಈಗ ಮಜ್ಜಿಗೆಗೆ ಮೊಸರು, ಅರ್ಧ ಲೀಟರ್ ಮೊಸರು ತಂದು, ಜಾಸ್ತಿ ಜನ ಏನಿರಲಿಲ್ಲ, ಜಾಸ್ತಿ ಜನ ಕರೆದಿರಲಿಲ್ಲ, ಬಂದವರಿಗೆ ಅಷ್ಟೇ, ಫ್ಯಾಮಿಲಿಯಲ್ಲೇ ಇದ್ದರು. ಮತ್ತು ಇಲ್ಲಿದ್ದೊಂದು 4 ಸ್ವಲ್ಪ ಜನ ಇದ್ದರು ಅಷ್ಟೇ, ಮನೆ ಹತ್ತಿರದವರು. ನಂತರ ಈಗ ನೋಡಿ, ಮಜ್ಜಿಗೆಗೆ ಕಾಯಿ ಮೆಣಸು ಆಮೇಲೆ ಶುಂಠಿ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಮೊಸರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿದ್ವಿ. ಅಲ್ಲಿಗೆ ನಮ್ಮದು ಮಜ್ಜಿಗೆ ರೆಡಿಯಾಗಿತ್ತು. ಆಮೇಲೆ ಅನ್ನಪ್ರಸಾದ ಇಲ್ಲಿ ನೋಡಿ, ಬಾಳೆ ಎಲೆಯಲ್ಲಿ ಊಟ ಮಾಡೋದಂದ್ರೇ ಅದೊಂಥರ ಖುಷಿ ಆಗ್ತದೆ ಅಲ್ವಾ. ಸೊ ಪೂಜೆ ಊಟ ಅಂದ್ರೇ ಅದು ಬಾಳೆ ಎಲೆ ಅಥವಾ ಬಾಳೆ ಎಲೆ ಇದೆ, ಇನ್ನೊಂದು ಪ್ಲೇಟ್ ಬರ್ತದಲ್ಲ, ಅಂದರೆ ಪಾಲೆದ ಪ್ಲೇಟ್ ಅಂತ ಹೇಳ್ತೇವೆ ನಾವು, ಅದರದ್ದು. ಜಾಸ್ತಿಯಾಗಿ ಪೂಜೆ ಊಟ ಅಂದ್ರೇ ಅದು ಬಾಳೆ ಎಲೆ. ಈಗ ನೋಡಿ ಹೇಗೆ ಚೆನ್ನಾಗಿ ಊಟ ಮಾಡಿ ಎಲೆ ಖಾಲಿಯಾಗಿದೆ ನೋಡಿ. ನೆಕ್ಸ್ಟ್ ಪಾಯಸ ಇತ್ತು. ಪಾಯಸ ನೋಡಿ, ಹೆಸರು ಬೇಳೆದು ಪಾಯಸ ಮಾಡಿದರು. ಮನೆಯಲ್ಲೇ ಮಾಡಿದಂಥ ಅಡುಗೆ ಇದು, ಕ್ಯಾಟ್ರಿಂಗ್ ವ್ಯವಸ್ಥೆ ಆಗಲಿ ಅಥವಾ ಹೊರಗಡೆಯಿಂದ ತಂದದ್ದು ಏನೂ ಅಲ್ಲ, ಮನೆಯಲ್ಲಿ ನಾವುಗಳೇ ಸೇರ್ಕೊಂಡು ಮಾಡಿರುವಂಥದ್ದು ಹೆಸರುಬೇಳೆ ಪಾಯಸ ನೋಡಿ. ನಾವು ಪೂಜೆ ಹೇಗೆ ಎಷ್ಟು ಆಡಂಬರದಿಂದ ಮಾಡ್ತೇವೆ ಅಂತ ಅಂದ್ಕೊಳ್ಳೋದಕ್ಕಿಂತ ಮಾಡ್ತೇವೆ ನೋಡಿ, ಅದಕ್ಕಿಂತ ನಾವು ಪೂಜೆ ಆದ ನಂತರ ಒಂದು 4 ಜನರಿಗೆ ಊಟ ಹಾಕಿದ್ವಲ್ಲ ಅನ್ನೋವಂಥ ಒಂದು ಮನಸ್ಸಿಗೆ ತೃಪ್ತಿಯೇ ಜಾಸ್ತಿ ಆಗಿರ್ತದೆ. ಅದೇ ದೊಡ್ಡ ಖುಷಿಯಾಗಿರ್ತದೆ ನಮಗೆ. ಲಾಸ್ಟ್ ಇಯರ್ ಕೊಡಲಿಕ್ಕೆ ಆಗಲಿಲ್ಲ ನಮಗೆ, ಆದರೆ ಈ ಸಲ ಒಂದು ಕೊಡಲಿಕ್ಕೆ ಆಯ್ತಲ್ಲ ಅಂತ ಒಂದು ದೇವರಿಗೆ ನಾವು ಧನ್ಯವಾದ ಹೇಳ್ತೇವೆ. ಹಾಗೆ ನೋಡಿ, ಕೈಯಲ್ಲಿ ಫುಲ್ ಬಳೆ ಇದೆ. ಕೈಯಲ್ಲಿ ಈ ಥರ ಬಳೆ ಅಂತ ಕಾಣೋದೇ ವರಮಹಾಲಕ್ಷ್ಮಿ ಪೂಜೆಗೆ ಮಾತ್ರ. ಈಗಿನ ಕಾಲದಲ್ಲಿ ನಾವೆಲ್ಲ ಎಲ್ಲಿ ಹಾಕ್ತೇವೆ ಬಳೆ ಎಲ್ಲ? ಹಾಕೋದು ಅಂತ ಹೇಳಿದರೆ ವರಮಹಾಲಕ್ಷ್ಮಿಗೆ ಮಾತ್ರ. ಮತ್ತೊಂದು ವರಮಹಾಲಕ್ಷ್ಮಿದು ದಾರ ಎಲ್ರಿಗೂ ನಿಮಗೆ ಗೊತ್ತಿರ್ತದೆ, ಅದು ಎಲ್ಲರೂ ಆ ಸಂಪ್ರದಾಯ ಮಾಡೋದಿಲ್ಲ, ಕೆಲವೊಬ್ಬರು ಮಾಡ್ತಾರೆ ಅಷ್ಟೇ. ಇಲ್ಲಿ ನೋಡಿ, 2 ಕೈಗೆ ಕೂಡ ಬಳೆ ಹಾಕ್ಕೊಂಡು ಪೂಜೆ ಮಾಡಿ ಲಕ್ಷ್ಮಿಗೆ ಯಾವುದು ಇಷ್ಟ ಆಗ್ತದೆ, ಯಾವುದು ಒಳಿತು ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ಎಲ್ಲ ಕಾರ್ಯನೂ ಮಾಡಬೇಕಾಗ್ತದೆ. ನಮಗೆ ಮನೆಯಲ್ಲಿ ಹೆಣ್ಮಕ್ಳು ಅಂದರೆ ಕೈಯಲ್ಲಿ ಫುಲ್ಲು ಬಳೆ, ಕಾಲ್ಗೆಜ್ಜೆ, ಹಣೆಯಲ್ಲಿ ಕುಂಕುಮ ಅರಶಿನ ಎಲ್ಲ ಹಾಕ್ಕೊಂಡು ತಲೆಯಲ್ಲಿ ಹೂವು ಮುಡ್ಕೊಂಡು ನಾವು ಪೂಜೆ ಮಾಡಿದರೆ ಲಕ್ಷ್ಮಿ ತುಂಬ ಸಂತೃಪ್ತಿ ಆಗ್ತಾಳೆ ಅಂತ ಹೇಳ್ತಾರೆ. ಹಾಗೆ ವರಮಹಾಲಕ್ಷ್ಮಿ ಪೂಜೆ ನೆಕ್ಸ್ಟ್ ಡೇ ರಾಖಿ ಹಬ್ಬ ಇತ್ತು. ನನ್ನ ಹಸ್ಬೆಂಡ್ನ ತಂಗಿ ರಾಖಿ ಕಟ್ತಾ ಇದ್ದಾರೆ ನೋಡಿ. ಅದು ಶನಿವಾರ ಆಗಿರೋದ್ರಿಂದ ಅವರು ಶುಕ್ರವಾರನೇ ರಾಖಿ ಕಟ್ಟಿದ್ರು, ಶನಿವಾರ ಕಟ್ಟೋದು ಬೇಡ ಅಂತ. ನೆಕ್ಸ್ಟ್ ಅವ್ರ ಮನೆಯಲ್ಲಿ ಪೂಜೆ ಹೇಗಿತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇವೆ. ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ನಾವು ನಾನು ಮತ್ತು ನನ್ನ ಹಸ್ಬೆಂಡ್ನ ತಂಗಿ ಅಂದರೆ ನನ್ನ ನಾದಿನಿ ಇಬ್ಬರು ಸೇರಿಕೊಂಡು ವಿಡಿಯೋ ಹಾಕ್ತೇವೆ. ನೀವೇ ನೋಡಿರ್ಬೋದು, 2 ಥರ ಇದು ಅಡುಗೆ, 2 ಥರ ಇದು ವಾಯ್ಸ್ ನೋಡಿರ್ಬೋದು. ಅದು ನೋಡಿ, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರ ಮನೆ ಪೂಜೆ ಹೇಗಿತ್ತು ಅಂತ ಅಪ್ಲೋಡ್ ಮಾಡ್ತೇವೆ, ಅವ್ರು ಹಾಕ್ತಾರೆ ಅದನ್ನು. ಯೂಟ್ಯೂಬ್ ಇದು ಚಾನಲ್ ನಾವಿಬ್ಬರು ಸೇರ್ಕೊಂಡು ಮಾಡಿರುವಂಥ ಚಾನಲ್.
ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅವ್ರ ಮನೆ ವರಮಹಾಲಕ್ಷ್ಮಿ ಪೂಜೆನ ಅವ್ರು ಹೇಗೆ ಮಾಡಿದ್ದಾರೆ ಅಂತ ನೋಡುವ. ನನ್ನ ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.